ಸರ್ವ ಜನಾಂಗದ ಶಾಂತಿಯ ತೋಟ ಕಟ್ತೇನೆ ಅಂತ ಹೇಳುವಂತ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವೈಯಕ್ತಿಕ ದ್ವೇಷವನ್ನು ಇಟ್ಟುಕೊಂಡು ಪೊಲೀಸರ ಮೂಲಕ ವಕೀಲರ ಮೇಲೆ ಕೇಸನ್ನು ದಾಖಲು ಮಾಡುವಂತ ಕೆಟ್ಟ ಸಂಪ್ರದಾಯದ ವಿರುದ್ಧ ರಾಮನಗರದಾದ್ಯಂತ ಇವತ್ತು ವಕೀಲರು ಸೇರಿದಂತೆ ಸಾರ್ವಜನಿಕರು ಪ್ರತಿಭಟನೆ ಮಾಡುತ್ತಿರುವಂತಹ ಘಟನೆಗಳು ನಡೀತಾ ಇದೆ. ರಾಮನಗರದಲ್ಲಿರುವಂತ ಸಬ್ ಇನ್ಸ್ಪೆಕ್ಟರ್ ತನ್ವೀರ್ ಹುಸೇನ್ PSI ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ವಕೀಲರ ಮೇಲೆ ಕೇಸ್ ಹಾಕಿ ವಿನಾಕಾರಣ ನಿರಪರಾಧಿಗಳು ಯಾರೋ ಒಬ್ಬರು ಜ್ಞಾನವ್ಯಾಪಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರುವಂತಹ ಟೀಕೆಗಳ ಬಗ್ಗೆ ದೂರು ಕೊಡ್ತಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಬಿಟ್ಟು ಆರೋಪಿಗಳಿಂದಲೇ ದೂರನ್ನು ಸ್ವೀಕಾರ ಮಾಡಿ ವಕೀಲರ ಮೇಲೆ 40 ಜನ ವಕೀಲರ ಮೇಲೆ ಕೇಸ್ ದಾಖಲು ಮಾಡುವಂತ, ಅದರಲ್ಲೂ ಕೂಡ ವಿಪಕ್ಷದಲ್ಲಿ ಕೆಲಸ ಮಾಡುವಂತ ವಕೀಲರನ್ನ ಹುಡುಕಿ ಅವ್ರ ಮೇಲೆ ಕೇಸ್ ದಾಖಲು ಮಾಡುವಂತ ಕೆಟ್ಟ ಸಂಪ್ರದಾಯವನ್ನ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಅಲ್ಲಿರುವಂತ PSI ಮೂಲಕ ಮಾಡುತ್ತಾ ಇರುವುದು ಅತ್ಯಂತ ಖಂಡನೀಯ ಅನ್ನೋದನ್ನ ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದೇವೆ. ನಾನು ಆಗ್ರಹ ಪಡಿಸುವುದೇನಂತ ಹೇಳಿದ್ರೆ, ಈ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಕಿ ಯಾರು ಆರೋಪಿಗಳ ಮೇಲೆ ಕೇಸ್ ದಾಖಲು ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ನಿರಪರಾಧಿ ವಕೀಲರ ಮೇಲೆ ಕೇಸ್ ದಾಖಲು ಮಾಡಿರುವಂತ ಅಲ್ಲಿಯ PSI ತಕ್ಷಣ ಅಮಾನತು ಮಾಡಬೇಕು, ತನ್ವೀರ್ ಹುಸೇನ್ ಅಮಾನತು ಮಾಡಬೇಕು ಅನ್ನುವಂತ ಆಗ್ರಹವನ್ನು ಮಾಡಿ ಇವತ್ತು ಸದನದ ಒಳಗೂ ಕೂಡ ಪ್ರಸ್ತಾಪ ಮಾಡ್ತೇವೆ. ನಾನು ಈ ಮೂಲಕ ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತಾ ಇರುವುದು, ಪೊಲೀಸರ ಮೂಲಕ ನೀವು ವೈಯಕ್ತಿಕ ದ್ವೇಷ ಸಾಧನೆ ಮಾಡಲಿಕ್ಕೆ, ವಿರೋಧ ಪಕ್ಷದ ಮೇಲೆ ದ್ವೇಷ ಮಾಡಲಿಕ್ಕೆ, ವಿರೋಧ ಪಕ್ಷದ ವಕೀಲರನ್ನ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸನ್ನು ದಾಖಲು ಮಾಡಲಿಕ್ಕೆ ಪೊಲೀಸರನ್ನ ಉಪಯೋಗಿಸಿಕೊಂಡಿದ್ದೀರಿ. ಹಾಗಾಗಿ ಯಾವ ಪೊಲೀಸ್ ಅಧಿಕಾರಿ ಇದ್ದಾನ ಅವನನ್ನು ತಕ್ಷಣ ಅಮಾನತು ಮಾಡಿ ತನಿಖೆ ಆಗ್ರಹಿಸಬೇಕು. ತನ್ವೀರ್ ಹುಸೇನ್ ಆ PSI ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕು, ಅವನ್ನ ಅಮಾನತು ಮಾಡಬೇಕು ಮತ್ತು ಸಾರ್ವಜನಿಕ ಶಾಂತಿಯನ್ನು ಕಾಪಾಡಬೇಕಾದಂತ ಅವಶ್ಯಕತೆ ಇದೆ. ಭಾರತೀಯ ಜನತಾ ಪಕ್ಷ ಜೆಡಿಎಸ್ ಮುಖಂಡರು ಬೀದಿಗಿಳಿದು ಹೋರಾಟ ಮಾಡುವಾಗಲೂ ಕೂಡ ನಿಮಗೆ ನೀವೇ ಅಂಟಿಕೊಂಡು ಒಬ್ಬ ಅಪರಾಧಿ PSI ರಕ್ಷಣೆ ಮಾಡಲಿಕ್ಕೆ ಗೃಹ ಇಲಾಖೆ ಹೇಳಿದ್ದು ಅತ್ಯಂತ ಖಂಡನೀಯ. ಇದನ್ನು ಎಲ್ಲರೂ ಒಟ್ಟಾಗಿ ಸದನದಲ್ಲಿ ಪ್ರಶ್ನೆ ಮಾಡ್ತೇವೆ ಮತ್ತೆ ಈ ನಿಲುವನ್ನು ಖಂಡಿಸ್ತೇವೆ. ಆ PSI ತಕ್ಷಣ ಅಮಾನತು ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತೇವೆ. ಸರ್ವ ಜನಾಂಗದ ಶಾಂತಿಯ ತೋಟ ಕಟ್ತೇನೆ ಅಂತ ಹೇಳುವಂತ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವೈಯಕ್ತಿಕ ದ್ವೇಷವನ್ನು ಇಟ್ಟುಕೊಂಡು ಪೊಲೀಸರ ಮೂಲಕ ವಕೀಲರ ಮೇಲೆ ಕೇಸನ್ನು ದಾಖಲು ಮಾಡುವಂತ ಕೆಟ್ಟ ಸಂಪ್ರದಾಯದ ವಿರುದ್ಧ ರಾಮನಗರದಾದ್ಯಂತ ಇವತ್ತು ವಕೀಲರು ಸೇರಿದಂತೆ ಸಾರ್ವಜನಿಕರು ಪ್ರತಿಭಟನೆ ಮಾಡುತ್ತಿರುವಂತಹ ಘಟನೆಗಳು ನಡೀತಾ ಇದೆ. ರಾಮನಗರದಲ್ಲಿರುವಂತ ಸಬ್ ಇನ್ಸ್ಪೆಕ್ಟರ್ ತನ್ವೀರ್ ಹುಸೇನ್ PSI ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ವಕೀಲರ ಮೇಲೆ ಕೇಸ್ ಹಾಕಿ ವಿನಾಕಾರಣ ನಿರಪರಾಧಿಗಳು ಯಾರೋ ಒಬ್ಬರು ಜ್ಞಾನವ್ಯಾಪಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರುವಂತಹ ಟೀಕೆಗಳ ಬಗ್ಗೆ ದೂರು ಕೊಡ್ತಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಬಿಟ್ಟು ಆರೋಪಿಗಳಿಂದಲೇ ದೂರನ್ನು ಸ್ವೀಕಾರ ಮಾಡಿ ವಕೀಲರ ಮೇಲೆ 40 ಜನ ವಕೀಲರ ಮೇಲೆ ಕೇಸ್ ದಾಖಲು ಮಾಡುವಂತ, ಅದರಲ್ಲೂ ಕೂಡ ವಿಪಕ್ಷದಲ್ಲಿ ಕೆಲಸ ಮಾಡುವಂತ ವಕೀಲರನ್ನ ಹುಡುಕಿ ಅವ್ರ ಮೇಲೆ ಕೇಸ್ ದಾಖಲು ಮಾಡುವಂತ ಕೆಟ್ಟ ಸಂಪ್ರದಾಯವನ್ನ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಅಲ್ಲಿರುವಂತ PSI ಮೂಲಕ ಮಾಡುತ್ತಾ ಇರುವುದು ಅತ್ಯಂತ ಖಂಡನೀಯ ಅನ್ನೋದನ್ನ ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದೇವೆ. ನಾನು ಆಗ್ರಹ ಪಡಿಸುವುದೇನಂತ ಹೇಳಿದ್ರೆ, ಈ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಕಿ ಯಾರು ಆರೋಪಿಗಳ ಮೇಲೆ ಕೇಸ್ ದಾಖಲು ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ನಿರಪರಾಧಿ ವಕೀಲರ ಮೇಲೆ ಕೇಸ್ ದಾಖಲು ಮಾಡಿರುವಂತ ಅಲ್ಲಿಯ PSI ತಕ್ಷಣ ಅಮಾನತು ಮಾಡಬೇಕು, ತನ್ವೀರ್ ಹುಸೇನ್ ಅಮಾನತು ಮಾಡಬೇಕು ಅನ್ನುವಂತ ಆಗ್ರಹವನ್ನು ಮಾಡಿ ಇವತ್ತು ಸದನದ ಒಳಗೂ ಕೂಡ ಪ್ರಸ್ತಾಪ ಮಾಡ್ತೇವೆ. ನಾನು ಈ ಮೂಲಕ ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತಾ ಇರುವುದು, ಪೊಲೀಸರ ಮೂಲಕ ನೀವು ವೈಯಕ್ತಿಕ ದ್ವೇಷ ಸಾಧನೆ ಮಾಡಲಿಕ್ಕೆ, ವಿರೋಧ ಪಕ್ಷದ ಮೇಲೆ ದ್ವೇಷ ಮಾಡಲಿಕ್ಕೆ, ವಿರೋಧ ಪಕ್ಷದ ವಕೀಲರನ್ನ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸನ್ನು ದಾಖಲು ಮಾಡಲಿಕ್ಕೆ ಪೊಲೀಸರನ್ನ ಉಪಯೋಗಿಸಿಕೊಂಡಿದ್ದೀರಿ. ಹಾಗಾಗಿ ಯಾವ ಪೊಲೀಸ್ ಅಧಿಕಾರಿ ಇದ್ದಾನ ಅವನನ್ನು ತಕ್ಷಣ ಅಮಾನತು ಮಾಡಿ ತನಿಖೆ ಆಗ್ರಹಿಸಬೇಕು. ತನ್ವೀರ್ ಹುಸೇನ್ ಆ PSI ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕು, ಅವನ್ನ ಅಮಾನತು ಮಾಡಬೇಕು ಮತ್ತು ಸಾರ್ವಜನಿಕ ಶಾಂತಿಯನ್ನು ಕಾಪಾಡಬೇಕಾದಂತ ಅವಶ್ಯಕತೆ ಇದೆ. ಭಾರತೀಯ ಜನತಾ ಪಕ್ಷ ಜೆಡಿಎಸ್ ಮುಖಂಡರು ಬೀದಿಗಿಳಿದು ಹೋರಾಟ ಮಾಡುವಾಗಲೂ ಕೂಡ ನಿಮಗೆ ನೀವೇ ಅಂಟಿಕೊಂಡು ಒಬ್ಬ ಅಪರಾಧಿ PSI ರಕ್ಷಣೆ ಮಾಡಲಿಕ್ಕೆ ಗೃಹ ಇಲಾಖೆ ಹೇಳಿದ್ದು ಅತ್ಯಂತ ಖಂಡನೀಯ. ಇದನ್ನು ಎಲ್ಲರೂ ಒಟ್ಟಾಗಿ ಸದನದಲ್ಲಿ ಪ್ರಶ್ನೆ ಮಾಡ್ತೇವೆ ಮತ್ತೆ ಈ ನಿಲುವನ್ನು ಖಂಡಿಸ್ತೇವೆ. ಆ PSI ತಕ್ಷಣ ಅಮಾನತು ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತೇವೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.